ಏನಾದರೂ 2-3 ದಿನದ ಕೆಮ್ತಾ ಇದ್ರೆ ಇಲ್ಲ ನೆಗಡಿ ತರ ಆಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಅನ್ಕೊಂಡಿರಂಗೆ ಇದು ಕಾಮನ್ ಕೋಲ್ಡ್ ಇಂದಾಗ್ಲಿ ಜ್ವರದಿಂದಾಗ್ಲಿ ಈ ತರ ಆಗ್ತಿಲ್ಲ. ಇದೊಂದು ವೈರಸ್ ಇಂದ ಆಗ್ತಿದೆ. ಆ ವೈರಸ್ ಏನು ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಲೇಬೇಡಿ. ಯಾವುದಿದು ವೈರಸ್ ಅಂತ ನೀವು ಕೇಳೋದಾದ್ರೆ ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋಂಥ ವೈರಸ್ ಬಂದು ಕೆನೈನ್ ಇನ್ಫ್ಲೂಯೆನ್ಸಾ ಅಂತ. ಇದನ್ನ ಡಾಗ್ ಫ್ಲೂ ಅಂತಾನೂ ಕರೀತಾರೆ. ಇದನ್ನ ಹೇಗೆ ಕಾಪಾಡ್ಕೊಬೇಕು, ಯಾವ್ಯಾವ ಸಿಂಪ್ಟಮ್ಸ್ ಬರುತ್ತೆ, ಹೇಗೆ ಪ್ರೊಟೆಕ್ಟ್ ಮಾಡ್ಕೊಬೇಕು ಅಂತ ಎಲ್ಲ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಂಡು ಕೊಡ್ತೀನಿ. ಬನ್ನಿ. ಮೊದಲು ಈ ಕೆನೈನ್ ಇನ್ಫ್ಲೂಯೆನ್ಸಾ ಅಂತ ಏನು ಅಂತ ನೀವು ಕೇಳೋದಾದ್ರೆ ಒಂದು ಹೈಲಿ ಡೇಂಜರಸ್ ಆಗಿರೋಂಥ ವೈರಸ್. ಇದು ರೆಸ್ಪಿರೇಟರಿ ಆರ್ಗನ್ ಮೇಲೆ ಡೈರೆಕ್ಟ್ ಆಗಿ ಬೀಳೋದ್ರಿಂದ ರೆಸ್ಪಿರೇಟರಿ ಡಿಸೀಸ್ ಕೂಡ ಕಾಸ್ ಮಾಡುತ್ತೆ. ಮೇನ್ ಆಗಿ ಈ ಕೆನೈನ್ ಇನ್ಫ್ಲೂಯೆನ್ಸಾ ಅನ್ನೋದು 2 ವೈರಸ್ ನ ಕ್ಯಾರಿ ಮಾಡುತ್ತೆ. ಒಂದು ಬಂದು H3N8 ಅನ್ನೋದು ಒಂದು, ಇನ್ನೊಂದು H3N2 ಅನ್ನೋದು ಒಂದು. ಈ 2 ವೈರಸ್ ನ ಇದು ಕ್ಯಾರಿ ಮಾಡಿ ನಿಮ್ನಾಗೆ ವೈರಸ್ ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಇದು ಎಲ್ಲಿ ಸ್ಪ್ರೆಡ್ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ನೀವು ಕರ್ಕೊಂಡು ಹೋಗುವಂತ ವಾಕಿಂಗ್ ಅಲ್ಲಿ, ಅಂದ್ರೆ ಹೊರಗಡೆ ಗ್ರೌಂಡ್ ಅಲ್ಲಿ ಕರ್ಕೊಂಡು ಹೋಗ್ತಿರಲ್ಲ, ಅಲ್ಲಿ ಏನಾಗುತ್ತೆ ಇನ್ಫೆಕ್ಟ್ ಆಗಿರೋಂಥ ನಾಯಿ ಏನಾದ್ರು ಅಲ್ಲಿದ್ದು ಒಂದು ಸ್ವಲ್ಪ ಸ್ನೀಸ್ ಇಲ್ಲ ಕಾಫ್ ಮಾಡಿದ್ರೆ ಅದು ಏರ್ ಥ್ರೂ ನಿಮ್ಮ ನಾಯಿಗೆ ಬಂದರೂ ಬರ್ಬೋದು, ಬಂದೇ ಬರುತ್ತೆ, ಹೇಳಕ್ಕಾಗಲ್ಲ. ಇನ್ನೊಂದು ಪೆಟ್ ಸೆಂಟರ್ ಅಲ್ಲಿ, ಇಲ್ಲಾಂದ್ರೆ ಗ್ರೂಮಿಂಗ್ ಸೆಂಟರ್ ಅಲ್ಲಿ, ಇಲ್ಲಾಂದ್ರೆ ಬೋರ್ಡಿಂಗ್ ಸೆಂಟರ್ ಅಲ್ಲಿ ಇಲ್ಲೇನಾಗುತ್ತೆ ಅಂತಂದ್ರೆ ತುಂಬಾನೇ ನಾಯಿಗಳು ಬಂದು ಹೋಗೋದ್ರಿಂದ ಅವ್ರ ಕ್ಲೀನ್ನೆಸ್ ಕರೆಕ್ಟಾಗಿ ಮಾಡಿಲ್ಲ ಅಂತಂದ್ರೆ ಇಲ್ಲೂ ಕೂಡ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಮತ್ತೆ ಲಾಸ್ಟ್ನೇದಾಗಿ ಕೆನಲ್. ನೀವೆಲ್ಲಾದ್ರೂ ಕೆನಲ್ ವಿಸಿಟ್ ಮಾಡಿರ್ತೀರಾ, ನೀವು ಹೋಗ್ಬಿಟ್ಟು ಬಂದು ನಿಮ್ಮ ನಾಯಿನ ಟೆಸ್ಟ್ ಮಾಡೋದು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲೂ ಕೂಡ ಈ ವೈರಸ್ ಸ್ಪ್ರೆಡ್ ಆಗುವಂತ ಚಾನ್ಸ್ ತುಂಬಾನೇ ಇರುತ್ತೆ. ಈಗ ಸಿಂಪ್ಟಮ್ಸ್ ನ ನೋಡೋದಾದ್ರೆ ಪರ್ಸಿಸ್ಟೆಂಟ್ ಕಾಫಿಂಗ್, ಅಂದ್ರೆ ಕಂಪ್ಲೀಟ್ ಆಗಿ ಒಂಥರ ಕಂಟಿನ್ಯೂಸ್ ಆಗಿ ಕಾಫ್ ಅಂದ್ರೆ ಕೆಮ್ತಾನೆ ಇರೋದು. ನಿಮ್ಗೆ ಗೊತ್ತಿರುತ್ತೆ ಈ ಗೂರ್ಲು ರೋಗ ಅಂತ ಬಂದ್ರೆ ಯಾವ ತರ ಕೆಮ್ತಾ ಇರ್ತಾರೋ ಆ ತರ ಆಗುತ್ತೆ. ಫೀವರ್ ಬಂದು 104 ಇಂದ 106 ಡಿಗ್ರಿ ವರೆಗೂ ಇರುತ್ತೆ. ನೆಕ್ಸ್ಟ್ ಏನಂತಂದ್ರೆ ಸ್ನೀಸಿಂಗ್, ಅಂದ್ರೆ ತುಂಬಾನೇ ಅಕ್ಷಿ ಮಾಡುವಂಥದ್ದು, ನೇಸಲ್ ಡಿಸ್ಚಾರ್ಜ್ ಆಗುವಂಥದ್ದು, ಮತ್ತೆ ಫುಲ್ಲು ನಾರ್ಮಲ್ ಇರೋದಕ್ಕಿಂತ ಈ ಕಾಯಿಲೆ ಬಂದಾದ್ಮೇಲೆ ಫುಲ್ ಟಯರ್ಡ್ ಆಗಿ ನಿಮ್ಮ ನಾಯಿ ಒಂದೇ ಕಡೆ ಇರೋದಂತೂ ಖಂಡಿತ. ಈ ಸಿಂಪ್ಟಮ್ಸ್ ನ ನೀವೇನಾದ್ರೂ ಗಮನಿಸಿದ್ರೆ ನಿಮ್ಮ ನಾಯಲ್ಲಿ ಫಸ್ಟ್ ನೀವು ಹೋಗ್ಬೇಕಾಗಿರೋದು ವೆಟರ್ನರಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಏನಾಗಿದೆ ಅಂತ ಚೆಕ್ ಮಾಡಿಸಿ ಅದಕ್ಕೆ ಏನು ಕ್ಯೂರಬಲ್ ಆಗಬೇಕು ಇಲ್ಲ ಏನು ಟ್ರೀಟ್ಮೆಂಟ್ ಬೇಕೋ ಅದನ್ನ ಕೊಡಿಸಿ ಕರ್ಕೊಂಬನ್ನಿ. ಇವೆಲ್ಲ ಬರಬಾರ್ದು ಅಂತಂದ್ರೆ ಫಸ್ಟ್ ವ್ಯಾಕ್ಸಿನ್ ಶೆಡ್ಯೂಲ್ನ ಮಿಸ್ ಮಾಡೋಕ್ಕಂತೂ ಹೋಗ್ಲೇಬೇಡಿ ಯಾರನ್ನು. ಮೂರನೇದು ಯಾವ ಥರ ಸ್ಪ್ರೆಡ್ ಆಗುತ್ತೆ ಅಂತ ನೋಡೋದಾದ್ರೆ ಏರ್ಬೋರ್ನ್ ಡ್ರಾಪ್ಲೆಟ್ಸ್, ಅಂದ್ರೆ ಎಲ್ಲೋ ಕೆಮ್ಮಿದ್ರೆ, ಅಂದ್ರೆ ನಾನು ಫಸ್ಟ್ ಟೈಮ್ ಮುಂಚೆನೇ ಹೇಳಿದ್ನಲ್ಲ, ಕೆಮ್ಮಿದ್ರು ಕೂಡ ಅಕ್ಷಿ ಮಾಡಿದ್ರು ಕೂಡ ಅಲ್ಲಿ ಏನೋ ಒಂದು ಫೀಸಸ್ ಬಿಟ್ಟೋಗಿದ್ರು ಕೂಡ ಅದು ಸ್ಮೆಲ್ ಮಾಡಿ ಇದೇನಾದ್ರೂ ಬಂದ್ರೂ ಈ ಕೆನೈನ್ ಇನ್ಫ್ಲೂಯೆನ್ಸಾ ಅನ್ನೋದು ಬಂದೇ ಬರುತ್ತೆ. ಇನ್ನೊಂದು ಬಂದು ಡೈರೆಕ್ಟ್ ಕಾಂಟ್ಯಾಕ್ಟ್, ಅಂದ್ರೆ ನೋಸ್ ಟೆಸ್ಟ್ ಮಾಡ್ಕೊತಾ ಇರ್ತವೆ, ನೀವೇನು ಅನ್ಕೊಂತೀರಾ ಮುತ್ತು ಕೊಟ್ಕೊಂತ ಇರ್ತವೆ ಅಂತ ಅನ್ಕೊಂತೀರಾ. ಈ ತರ ಮಾಡಿದಾಗ ಅದೇನಾದ್ರೂ ಇನ್ಫೆಕ್ಟ್ ಆಗಿದ್ರೆ ನಿಮ್ಮ ನಾಯಿ ಕೂಡ ಇನ್ಫೆಕ್ಟ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಇವೆಲ್ಲ ಬಂದು ಸ್ಪ್ರೆಡ್ ಆಗುವಂತ ವೇಸ್ಗಳು. ಇದನ್ನ ಯಾವ ತರ ಪ್ರಿವೆಂಟ್ ಮಾಡೋದು ಅಂತ ನೀವು ಕೇಳಿದ್ರೆ ನಿಮ್ಮ ನಾಯಿನ ಅತಿ ಹೆಚ್ಚು ಕ್ರೌಡ್ ಆಗಿರೋಂಥ ಪ್ಲೇಸ್ಗೆ ಕರ್ಕೊಂಡು ಹೋಗೋದು ಮೊದಲು ನಿಲ್ಲಿಸಿ. ನೀವು ಯೂಸ್ ಮಾಡೋಂಥ ಅಂದ್ರೆ ನಿಮ್ಮ ನಾಯಿಗೆ ಯೂಸ್ ಮಾಡೋಂಥ ಬೌಲ್ ಆಗಿರ್ಬೋದು, ಲಿಶ್ ಆಗಿರ್ಬೋದು, ಪ್ರತಿಯೊಂದು ಆಟ ಸಾಮಾನು ಬೇರೆ ಯಾವುದೋ ನಾಯಿ ಜೊತೆ ಮಿಕ್ಸ್ ಮಾಡಿ ಅದಕ್ಕೂ ಆಟ ಕೊಟ್ಟು ನಿಮ್ಮ ನಾಯಿಗೂ ಕೊಡಕ್ಕೆ ಹೋಗ್ಬೇಡಿ. ನಿಮ್ಮ ನಾಯಿ ಹತ್ರನೂ ಇದ್ರು ಕೂಡ ಒಂದು 3 days once ಆದ್ರೂ ಅದನ್ನ ಕ್ಲೀನ್ ಮಾಡಲೇಬೇಕಾಗುತ್ತೆ ನೀವು. ಮತ್ತೆ ಮೂರನೇದು ನಿಮ್ಗೆಲ್ಲರಿಗೂ ಗೊತ್ತಿರೋ ತರ ವ್ಯಾಕ್ಸಿನೇಷನ್ ಶೆಡ್ಯೂಲ್ನ ಮಾತ್ರ ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಲೇಬಾರ್ದು. ಏನೇನಿರುತ್ತೋ ಬೂಸ್ಟರ್ಸ್ ಪ್ರತಿಯೊಂದು ಅಪ್ ಟು ಡೇಟ್ ಆಗಿ ಇರಬೇಕು. ಇದನ್ನ ಮಾತ್ರ ಯಾವತ್ತೂ ಮಿಸ್ ಮಾಡಕ್ ಹೋಗ್ಬೇಡಿ. ಇನ್ಫೆಕ್ಟ್ ಆಗಿರೋಂಥ ಡಾಗ್ಸ್ನ ನೀವೇನಾದ್ರೂ ರೋಡಲ್ಲಿ ನೋಡಿದ್ರು ಕೂಡ ನಿಮ್ಮ ನಾಯಿ ಆದ್ರೂ ಕೂಡ ಅದನ್ನ ಐಸೋಲೇಟ್ ಮಾಡಲೇಬೇಕಾಗುತ್ತೆ. ಒಂದು 14 days ಇಲ್ಲ 21 days ವರೆಗೂ ಐಸೋಲೇಟ್ ಮಾಡಬೇಕಾಗುತ್ತೆ. ಅದನ್ನ ನೀವು ರೋಡಲ್ಲಿರೋಂಥ ನಾಯಿ ಆಗಲಿ ನಿಮ್ಮ ನಾಯಿ ಆಗಲಿ ಎರಡೂ ಕೂಡ ನೀವು ಕೇರ್ ತಗೊಳ್ಳೇಬೇಕು. ಒಂದು ಫೋನ್ ಮಾಡಿ ಸಾಕು, ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಬೀದಿ ನಾಯಿಗೆ ಏನಾದರೂ ಆದರೆ ಒಂದು ನಾಯಿಯಿಂದ 150 ನಾಯಿಗೆ ಅಡ್ಗೊಳುತ್ತೆ. ಆ 150 ನಾಯಿ ಬಂದು ಈ ಥರ ಬ್ರೀಡ್ ಡಾಗ್ಸ್ಗಳಿಗೆ ಅವು ಅದ್ರ ಸಂತತಿನೂ ಕೂಡ ಕಡಿಮೆ ಆಗುತ್ತೆ, ಇದ್ರ ಸಂತತಿನೂ ಕೂಡ ಕಡಿಮೆ ಆಗುತ್ತೆ. ಯಾವುದೇ ಅಲ್ಲಿ ಎಲ್ಲ ಒಂದೇ ನಾಯಿಗಳೇ. ಯಾವುದೇ ಇದ್ರೂ ಕೂಡ ಕಾಲ್ ಮಾಡಿದ್ರೆ ಯಾರಿಗಾದ್ರೂ ಒಂದು ರೆಸ್ಕ್ಯೂ ಟೀಮ್ ಕಾಲ್ ಮಾಡೋ ಕೂಡ ಅವ್ರಿಗೆ ಬಂದು ಕರ್ಕೊಂಡು ಕ್ಯೂರ್ ಮಾಡ್ಕೊಂಡು ಬಂದು ಬಿಡ್ತಾರೆ. ಟ್ರೀಟ್ಮೆಂಟ್ ಫಸ್ಟ್ ನೋಡೋದಾದ್ರೆ ಇದಕ್ಕೆ ಯಾವುದೇ ರೀತಿ ಡೈರೆಕ್ಟ್ ಟ್ರೀಟ್ಮೆಂಟ್ ಅನ್ನೋದು ಯಾವುದೂ ಇಲ್ಲ. ಫ್ಲೂಯಿಡ್ನ ಕೊಡ್ತಾರೆ ಏನಕ್ಕೆ ಅಂತಂದ್ರೆ ಸುಸ್ತಾಗಬಾರ್ದು ಅಂತ. ಮತ್ತೆ ಫೀವರ್ ಬಂದಿರೋದಕ್ಕೆ ಮತ್ತೆ ಕಾಫಿಂಗ್ ಇರೋದಕ್ಕೆ ಏನು ಮಾತ್ರೆ ಕೊಡಬೇಕೋ, ಏನು ಇಂಜೆಕ್ಷನ್ ಕೊಡಬೇಕೋ ಅದೇ ರೀತಿ ಅದನ್ನು ಪಾಲಿಸ್ತಾರೆ. ಅದ್ಬಿಟ್ಟು ಡೈರೆಕ್ಟ್ ಇದಕ್ಕೆ ಅಂತಾನೆ ಒಂದು ನೀವೇನು ಕೆನೈನ್ ಡಿಸ್ಟೆಂಪರ್ ಅಲ್ಲಿ ಏನು ನೋಡಿರ್ತೀರೋ ಸೇಮ್ ಅದಕ್ಕೂ ಕೂಡ ಕ್ಯೂರೇಬಲ್ ಅಲ್ಲ, ಇದಕ್ಕೂ ಕೂಡ ಕ್ಯೂರೇಬಲ್ ಅಲ್ಲ. ಒಟ್ಟಿನಾಗ ಹಿಂಗೆ ಪ್ರಿವೆಂಟ್ ಮಾಡ್ಕೊಂಡು ಬಂದರೆ ನಿಮಗೆ ಒಳ್ಳೇದು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಿಮಗೆ ಗೊತ್ತಿರುತ್ತೆ. ಅದೇ ರೀತಿ ಇದರಲ್ಲೂ ಕೂಡ ಡೈರೆಕ್ಟ್ ಆಗಿರೋಂಥ ಟ್ರೀಟ್ಮೆಂಟ್ ಎಲ್ಲ ಇರೋದ ಕಾರಣ ನೀವು ಯಾವ ಥರ ಪ್ರಿವೆಂಟ್ ಮಾಡಬೇಕು ಅಂತ ನಿಮಗೆ ಗೊತ್ತಿರಿ. ಈ ಕಾಯಿಲೆ ಬರೋದನ್ನ ನೀವೇ ತಡ್ಕೊಬೋದು. ಮುಂದೆ ನಿಮ್ಮ ನಾಯಿ ಈ ಥರ ಸ್ಟೇಜಲ್ಲಿ ಹೋಗೋದನ್ನ ನೀವು ಕಣ್ಣಿಂದ ನೋಡೋಕೆ ಆಗಲ್ಲ ಅಂತಿರೋರು ಈ ಎಲ್ಲ ಪ್ರಿವೆಂಟಿವ್ ಮೆಷರ್ಸ್ನ ನೀವು ನಿಮ್ಮ ನಾಯಲ್ಲಿ ಮಾಡ್ಕೊಂಡು ಬನ್ನಿ. ಇದೇ ರೀತಿ ಸೈಕಾಗಿರೋ ಟಿಪ್ಸ್ಗಾಗಿ ನಮ್ಮ ಯುವ ಪ್ರಪಂಚನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಪೆಟ್ಸ್ ಹಾಕಬೇಕು ಅಂತಿರೋ ಫ್ರೆಂಡ್ಸ್ಗೆ ಮತ್ತು ಸಾಕಿರೋಂಥ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದು ಮಾತ್ರ ಮರೆಯಬೇಡಿ.